ಈ ವಿಡಿಯೋದಲ್ಲಿ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಮೇಲೆ ಪ್ರಾಬ್ಲಮ್ಸ್ ನೋಡೋಣ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಆಫ್ ಮಿಸ್ಟರ್ ಬಿ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಕೊಟ್ಟಿದ್ದಾರೆ. ದೆನ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿನ ಇಲ್ಲಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಮಾಡ್ಕೋಬೋದು, ಸೆಟ್ ಆಫ್ ಮಾಡ್ಬೋದು ಇಲ್ಲಿ. ದೆನ್ ಲಾಸ್ ಇನ್ ಕ್ಲಾತ್ ಬಿಸ್ನೆಸ್. ದೆನ್ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ಓಕೆ, ಈಗ ಈ ಬಿಸ್ನೆಸ್ ಲಾಸನ್ನು ನಾವು ಸ್ಪೆಕ್ಯುಲೇಷನ್ ಲಾಸ್ ಜೊತೆಗೆ ಸೆಟ್ ಆಫ್ ಮಾಡ್ಕೋಬೋದು. ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 9,000 ಇದೆ, ಲಾಸ್ 21,000 ಇದೆ. ಸೊ ಇದನ್ನು ಲಾಸನ್ನು ಸೆಟ್ ಆಫ್ ಮಾಡಿ ಮಿಕ್ಕಿದ್ದು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಸೊ ಇದನ್ನು ಕೂಡ ಸೆಟ್ ಆಫ್ ಆಗಲಿಲ್ಲ ಅಂದರೆ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಇಲ್ಲಿ ಗೇನ್ ಓನ್ಲಿ 9,000 ಇದೆ, ಸೊ 26,000 ಲಾಸ್ ಇದೆ. ಸೊ ಇದು ಮಿಕ್ಕಿದ್ದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಸೊ ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬಿ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಮೊದಲಿಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 11,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲಾಸ್ ಫ್ರಮ್ ದಿ ಪ್ರಾಪರ್ಟಿ 4,000, ಇದನ್ನು ನಾವು ಸೆಟ್ ಆಫ್ ಮಾಡ್ತೀವಿ. ಓಕೆ, ಸೊ ಮಿಕ್ಕಿದ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈಸ್ 7,000. ಸೊ ಇಲ್ಲಿ ಸೇಮ್ ಸೋರ್ಸಲ್ಲಿ ಇಲ್ಲಿ ಸೆಟ್ ಆಫ್ ಆಯ್ತು, ಇದು ಸೇಮ್ ಹೆಡಲ್ಲಿ ಸೆಟ್ ಆಫ್ ಆಯಿತು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್. ಇಲ್ಲಿ ಲಾಸ್ ಇನ್ ಕ್ಲಾತ್ ಬಿಸ್ನೆಸ್ ಕೊಟ್ಟಿದ್ದಾರೆ 2,000. ಸೊ ಇದನ್ನು ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಮೊದಲಿಗೆ ಸ್ಪೆಕ್ಯುಲೇಷನ್ ಪ್ರಾಫಿಟ್ 40,000 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಲಾಸ್ 2,000ನ ಇಲ್ಲಿ ನಾವು ಸೆಟ್ ಆಫ್ ಮಾಡ್ಕೋಬೋದು. ಸೊ ಬ್ಯಾಲೆನ್ಸ್ ಈಸ್ 38,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ 9,000 ಇದೆ. ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 21,000 ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು 9,000ವರೆಗೂ ಅಷ್ಟೇ ಸೆಟ್ ಆಫ್ ಮಾಡ್ಬೋದು. ಕ್ಯಾಪಿಟಲ್ ಗೇನಿಂದ ನೀಲಿ ಬರುತ್ತೆ. ಸೊ ಬ್ಯಾಲೆನ್ಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಏನಿದೆ 12,000, ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ನೆಕ್ಸ್ಟ್ ಇಯರ್ಗೆ. ದೆನ್ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಸೆಟ್ ಆಫ್ ಮಾಡಲಿಕ್ಕಾಗಲಿಲ್ಲ. ಸೊ 5,000 ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಓಕೆ, ಸೊ ಈಗ ಗ್ರಾಸ್ ಟೋಟಲ್ ಇನ್ಕಮ್ ಇವೆರಡು ಆ್ಯಡ್ ಮಾಡಿದರೆ ಯು ವಿಲ್ ಗೆಟ್ 45,000 ಇಸ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಬಿ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣ. ದ ಫಾಲೋಯಿಂಗ್ ಆರ್ ದ ಪರ್ಟಿಕ್ಯುಲರ್ಸ್ ಆಫ್ ಇನ್ಕಮ್ ಫರ್ನಿಶ್ಡ್ ಬೈ ಮಿಸ್ಟರ್ ಚೇತನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕೊಟ್ಟಿದ್ದಾರೆ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ದೆನ್ ಪ್ರಾಫಿಟ್ ಫ್ರಮ್ ಟೆಕ್ಸ್ಟೈಲ್ ಬಿಸ್ನೆಸ್, ಲಾಸ್ ಫ್ರಮ್ ಫುಡ್ ಗ್ರೇನ್ ಬಿಸ್ನೆಸ್. ಸೊ ಇದನ್ನು ಲಾಸನ್ನು ಈ ಪ್ರಾಫಿಟ್ ಜೊತೆಗೆ ಸೆಟ್ ಆಫ್ ಮಾಡ್ಕೋಬೋದು. ದೆನ್ ಪ್ರಾಫಿಟ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ದೆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. He also furnishes the following of losses brought forward from the assessment year 2021. ಇದು ಲಾಸ್ಟ್ ಇಯರಿಂದ ಲಾಸ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ದಿದೆ. ಲಾಸ್ ಫ್ರಮ್ ಟೆಕ್ಸ್ಟೈಲ್ ಬಿಸ್ನೆಸ್, ಈ ಲಾಸನ್ನು ನಾವು ಬಿಸ್ನೆಸ್ ಇನ್ಕಮ್ ಜೊತೆಗಿದು ಸೆಟ್ ಆಫ್ ಮಾಡ್ಬೋದು. ದೆನ್ ಲಾಸ್ ಫ್ರಮ್ ಗ್ರೌಂಡ್ನೆಟ್ ಬಿಸ್ನೆಸ್ ಡಿಸ್ಕಂಟಿನ್ಯೂಡ್ ಇನ್ ದ ಸೇಮ್ ಇಯರ್. ಸೊ ಇದು ಕೂಡ ಇಲ್ಲಿ ಬಿಸ್ನೆಸ್ ಇನ್ಕಮ್ ಜೊತೆಗೆ ಸೆಟ್ ಆಫ್ ಮಾಡ್ಬೋದು. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಸೊ ಇದನ್ನು ಸ್ಪೆಕ್ಯುಲೇಷನ್ ಪ್ರಾಫಿಟ್ ಜೊತೆಗೆ ಮಾತ್ರ ಇದನ್ನು ಸೆಟ್ ಆಫ್ ಮಾಡ್ಬೋದು. ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್, ಇಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಸೊ ಇದ್ರ ಜೊತೆ ಸೆಟ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ 6,000. ಸೊ ಇಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ಕೂಡ ಇದನ್ನು ಸೆಟ್ ಆಫ್ ಮಾಡ್ಬೋದು. ಕಾಂಪ್ಯೂಟ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021. ಈಗ ಸೊಲ್ಯೂಷನ್ ನೋಡೋಣ. ಕಾಂಪಿಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಮಿಸ್ಟರ್ ಚೇತನ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21. ಮೊದಲಿಗೆ ಇಲ್ಲಿ ಇನ್ಕಮ್ ಫ್ರಮ್ ಸ್ಯಾಲರಿ ಕೊಟ್ಟಿದ್ದಾರೆ, ಸೊ ಡೈರೆಕ್ಟಾಗಿ ಇಲ್ಲಿ 20,000 ತಗೊಳ್ಳೋಣ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಸೊ ಇಲ್ಲಿ ಲಾಸ್ ಏನೂ ಇಲ್ಲ, ಇಲ್ಲಿನೂ ಡೈರೆಕ್ಟಾಗಿ 10,000 ರುಪೀಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇಲ್ಲಿ ಬಿಸ್ನೆಸ್ ಇನ್ಕಮಿಂದ ಬಿಸ್ನೆಸ್ ಪ್ರಾಫಿಟ್ ಈಸ್ 1 lakh.
ಇದು ಲಾಸ್ ಫ್ರಮ್ ಫುಡ್ ಗ್ರೇನ್ ಬಿಸ್ನೆಸ್ ಏನು ಕೊಟ್ಟಿದ್ದಾರೆ ಇದನ್ನು ಮೊದಲಿಗೆ ಸೆಟ್ ಆಫ್ ಮಾಡ್ಕೊಳ್ಳೋಣ. 12,000 ರುಪೀಸ್. ಸೊ ಇದನ್ನು ಸೆಟ್ ಆಫ್ ಮಾಡಿದರೆ ವಿಲ್ ಗೆಟ್ 88,000. ಈಗ ಲಾಸ್ಟ್ ಇಯರ್ದು ಏನು ಬ್ರಾಡ್ ಫಾರ್ವರ್ಡ್ ಲಾಸಸ್ ಇದ್ದಾವೆ ಅದನ್ನು ನೋಡೋಣ. ಲಾಸ್ ಫ್ರಮ್ ಟೆಕ್ಸ್ಟೈಲ್ ಬಿಸ್ನೆಸ್ 10,000. ಇಲ್ಲಿ 78,000 ಉಳಿತು. ನೆಕ್ಸ್ಟ್ ಇದರಲ್ಲಿ ಲಾಸ್ ಫ್ರಮ್ ಗ್ರೌಂಡ್ನಟ್ ಬಿಸ್ನೆಸ್, ಸೊ 40,000 ಕೊಟ್ಟಿದ್ದಾರೆ. ಇದನ್ನು ಕೂಡ ಇಲ್ಲಿ ಸೆಟ್ ಆಫ್ ಮಾಡ್ಬೋದು. 40,000. ಸೊ ಇಲ್ಲಿ ಮಿಕ್ಕಿದ್ದು 38,000 ಇಲ್ಲಿ ಬಿಸ್ನೆಸ್ ಪ್ರಾಫಿಟ್ ಉಳಿತು. 38,000. ನೆಕ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ಸಿಂದ ಪ್ರಾಫಿಟ್ ಬಂದಿರೋದು 40,000. ಇದರಲ್ಲಿ ಲಾಸ್ ಕ್ಯಾರಿ ಫಾರ್ವರ್ಡ್ ಆಗಿದೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇದ್ದು 50,000. ಬಟ್ ಇಲ್ಲಿ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಪ್ರಾಫಿಟ್ ಇರೋದು ಓನ್ಲಿ 40,000. ಸೊ ಇದನ್ನು ನಾವು 40,000 ಅಷ್ಟೇ ಸೆಟ್ ಆಫ್ ಮಾಡ್ತೀವಿ. ಸೊ ಬ್ಯಾಲೆನ್ಸ್ 10,000 ಏನಿದೆ ಸೊ ಇದನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗತ್ತೆ. ಇಲ್ಲಿ ಬಿಸ್ನೆಸ್ ಪ್ರಾಫಿಟ್ ಇಸ್ 38,000. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್ ನೋಡೋಣ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಕೊಟ್ಟಿದ್ದಾರೆ 14,000. ಸೊ ಇದರಲ್ಲಿ ಲಾಸ್ಟ್ ಇಯರ್ದು ಕ್ಯಾರಿ ಫಾರ್ವರ್ಡ್ ಲಾಸ್ ಆಗಿದ್ದು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ 12,000 ಸೆಟ್ ಆಫ್ ಮಾಡೋಣ. ಸೊ ಮಿಕ್ಕಿದ್ದು 2,000 ರುಪೀಸ್ ಇಟ್ಸ್ ಟ್ಯಾಕ್ಸೇಬಲ್. ದೆನ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 6,000 ಕೊಟ್ಟಿದ್ದಾರೆ. ದೆನ್ ಕ್ಯಾರಿ ಫಾರ್ವರ್ಡ್ ಆಗಿದ್ದು ಲಾಸ್ 6,000. ಸೊ ಇದನ್ನು ಇಲ್ಲಿ ಸೆಟ್ ಆಫ್ ಮಾಡೋಣ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಇಸ್ ನಿಲ್. ಓಕೆ, ಇಲ್ಲಿ 10,000 ಏನಿದೆ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಇದ್ದು ಇದನ್ನು ಬೇರೆ ಹೆಡ್ ಜೊತೆ ಸೆಟ್ ಆಫ್ ಮಾಡಲಿಕ್ಕೆ ಬರೋದಿಲ್ಲ. ಅದಕ್ಕೆ ಇದನ್ನು 10,000 ರುಪೀಸ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ಬ್ಯಾಲೆನ್ಸನ್ನು. ಓಕೆ, ಈಗ ಟೋಟಲ್ ಮಾಡಿದರೆ 70,000 ಗ್ರಾಸ್ ಟೋಟಲ್ ಇನ್ಕಮ್. ಸೊ ಸ್ಪೆಕ್ಯುಲೇಷನ್ ಲಾಸನ್ನು ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ ನೆಕ್ಸ್ಟ್ ಇಯರ್ಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಕೆಲವೊಂದು ಪ್ರಾಬ್ಲಮ್ಸ್ ನೋಡೋಣ. ಅಲ್ಲಿವರೆಗೂ ಇದನ್ನು ಪ್ರಾಕ್ಟೀಸ್ ಮಾಡಿ.